ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೇದ. ವೆಲ್ಕಮ್ ಟು ವೇಷ್ಣಾಸ್ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಬೇಸಿಗೆ ಕಾಲದಲ್ಲಿ ತಂಪು ಮಾಡುವಂತಹ ರಾಗಿ ಅಂಬಲಿನ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ತುಂಬ ಚೆನ್ನಾಗಿರುವಂಥ ರೆಸಿಪಿ ಇದು. ಸೊ ಇದನ್ನು ಮಾಡೋದಕ್ಕೆ ತುಂಬಾ ಈಸಿ ಇರುತ್ತೆ. ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ಸೊ ಇದು ಅದೇ ಥರನೇ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ನಾನಿಲ್ಲೊಂದು ಪಾತ್ರೆಗೆ 3 ಚಮಚ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಸ್ವಲ್ಪ ಕೈಯಲ್ಲಿ ಇದೇ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಮೇನ್ ಇದಕ್ಕೆ ಜೀರಿಗೆನೇ ಇಂಪಾರ್ಟೆಂಟು. ಸೊ ಇದೆಲ್ಲ ಕುದಿಯೋಷ್ಟರಲ್ಲೇ ನಾವು ಒಂದು ಬೌಲ್ಗೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಹಸಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಸಿಟ್ಟು ಅಂತಂದರೆ ಮುದ್ದೆ ಮಾಡ್ತಾರಲ್ಲ ರಾಗಿ ಹಸಿಟ್ಟು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡ್ತಿದ್ದೀರಲ್ಲ, ಇಲ್ಲೊಂದು ಸ್ವಲ್ಪನೂ ಕೂಡ ಗಂಟು ಇಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡೋಷ್ಟರಲ್ಲೇ ಈ ಕಡೆ ನಾವು ಆಗಲೇ ಇಟ್ಟಿರುವಂತಹ ನೀರು ಕೂಡ ಚೆನ್ನಾಗಿ ಕುದೀತಾ ಇರುತ್ತೆ. ಆ ಕುದಿಯೋ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ನೀಟಾಗಿ ಪೇಸ್ಟನ್ನು ಹಾಕ್ಕೊಂಡ್ರೆ ಸಾಕು. ಸೊ ಇದು ಕುದಿಯೋಷ್ಟರಲ್ಲೇ ನಾವು ಇನ್ನೊಂದು ಕಡೆ ಜಾರ್ಗೆ ನಾನಿಲ್ಲಿ 5ರಿಂದ 6 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಮತ್ತು ಒಂದು ಬೌಲ್ ತುಂಬ ಒಣ ಕೊಬ್ಬರಿನ ತೊಗೊಂಡು ನೀಟಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ನೀಟಾಗಿ ಕುದಿಸ್ಕೊಂಡು ಆದಮೇಲೆ, ಅಂದರೆ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಗಂಜಿ. ಆ ತಿಕ್ನೆಸ್ ಎಲ್ಲ ಗಟ್ಟಿ ಆದಮೇಲೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಗಸಗಸೆ ಮತ್ತು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ಚೆನ್ನಾಗೂ ಕುದಿಲಬೇಕು. ಸೊ ಇದನ್ನು ನೀಟಾಗಿ ಒಂದು 5ರಿಂದ 6 ನಿಮಿಷ, ಇಲ್ಲ 10 ನಿಮಿಷನೂ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟರೆ ಸಾಕು. ನೋಡಿ, ಈ ಥರ ಕುದಿಯೋ ಥರ ನಾವು ಕುದಿಸ್ಕೊಳ್ಬೇಕು. ಇದೆಲ್ಲ ಕುದ್ದೆಲ್ಲ ಆದಮೇಲೆ ನೀಟಾಗಿ ಇದನ್ನು ಒಂದು 2ರಿಂದ 3 ಅವರು ಆರೋದಕ್ಕೆ ಬಿಟ್ಬಿಡಬೇಕು. ಆದಮೇಲೆ ಇಲ್ಲಿ ಮನೇಲಿ ಮೊಸರಾದರೂ ಸರಿ ಅಥವಾ ಮಜ್ಜಿಗೆ ಆದರೂ ಸರಿಯೇ, ನೀಟಾಗಿ ಅದನ್ನು ಕಲಿಸ್ಕೊಂಡು ಅದ್ರ ಮೇಲೆ ಒಳಗಡೆ ಹಾಕ್ಕೊಂಡು ಸೇರಿಸ್ಕೊಂಡು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡ್ರೆ ಸಾಕು. ಒಂದು ಒಳ್ಳೆ ಡ್ರಿಂಕ್ ರೆಡಿಯಾಗಿರುತ್ತೆ. ಬೇಸಿಗೆಯಲ್ಲಿ ತುಂಬಾ ಚೆನ್ನಾಗಿರುವಂಥ ಡ್ರಿಂಕು. ಇದನ್ನು ನಾವು ಕುಡಿತೀವಿ ಬೆಳಗ್ಗೆ ಅನ್ನೋಂಗಿದ್ರೆ ನಾವು ರಾತ್ರಿಯೇ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲ ನಾನು ರಾತ್ರಿ ಕುಡಿತೀನಿ ಅಂದರೆ ಬೆಳಗ್ಗೆನೇ ಮಾಡಿಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ನಿಮಗೆ ಯಾವ ಥರ ಅನುಕೂಲ ಇರುತ್ತೋ ಆ ಥರ ಮಾಡಿಟ್ಕೊಂಡ್ರೆ ರುಚಿಯಾಗಿರುವಂತಹ ರಾಗಿ ಅಂಬಲಿ ರೆಡಿ ಇರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಮತ್ತು ಈ ವಿಡಿಯೋನ ನೋಡಿದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು.